ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಹಸ್ತ ಸಮುದ್ರಕ್ಕೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹಸ್ತ ಸಮುದ್ರಕ್ಕೆ. ನಾನು ಕೆಲವು ಹಸ್ತ ಸಮುದ್ರಕ್ಕೆ ಕೂಡ ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ. ನೀವು ಇದರ ಬಗ್ಗೆ ಜ್ಞಾನ ಕೂಡ ತಗೊಳ್ಬೋದು. ಈ ಹಸ್ತ ಸಮುದ್ರಕ್ಕೆ ಅಂತ ಹೇಳಿದ್ರೆ ಕೈಯನ್ನು ನೋಡಿ ಹೇಳುವಂತ ಒಂದು ಭವಿಷ್ಯ ಅಂತ ಹೇಳ್ಬೋದು. ಇದು ಹಸ್ತ ಸಮುದ್ರಕ್ಕೆ. ಬಟ್ ಇದನ್ನ ನೀವು ಹಸ್ತ ಸಮುದ್ರಕ್ಕೆ ನೀವು ಸೆಕೆಂಡರಿ ಆಗಿ ತಗೋಬೇಕು. ನೀವು ಯಾವುದೇ ಒಂದು ಈ ವ್ಯಕ್ತಿಯ ಭವಿಷ್ಯ ಪ್ರಿಡಿಕ್ಷನ್ ಮಾಡುವಾಗ ಜಾತಕ ಮುಖ್ಯ. ಬಟ್ ಇದು ಹಸ್ತ ಸಮುದ್ರಕ್ಕೆ ಸೆಕೆಂಡರಿ ಆಗಿ ತಗೋಬೇಕು ಅಷ್ಟೇ. ಇದರಲ್ಲಿ ಇವತ್ತಿನ ಒಂದು ಟಾಪಿಕ್ ವಿವಾಹ ರೇಖೆ. ಹಸ್ತ ಸಮುದ್ರಕೆಯಲ್ಲಿ ವಿವಾಹ ರೇಖೆ ಎಲ್ಲಿರ್ತದೆ, ಎಲ್ಲಿ ಚೆಕ್ ಮಾಡಬೇಕು, ಯಾವ ತರ ಇದೆ ಅಂತ ನೋಡೋಣ. ಸಾಮಾನ್ಯವಾಗಿ ವಿವಾಹ ರೇಖೆ ಅನ್ನೋದು ಸಾಮಾನ್ಯವಾಗಿ ಈ ನಮ್ಮೊಂದು ಕೈಯಲ್ಲಿ 3 ಮುಖ್ಯ ಲೈನ್ಗಳಿದೆ. ಇದು ಇಲ್ಲಿಂದ ಬರೋದು ಜೀವನ ರೇಖೆ. ಇದು ಈ ತರ ಬರುತ್ತೆ, ಹೀಗೆ ಬಂದು ಈ ತರ ಬರೋದು, ಇದು ಜೀವನ ರೇಖೆ. ಆಮೇಲೆ ಇಲ್ಲಿಂದ ಈ ತರ ಬರೋದು, ಇಲ್ಲ ಮಧ್ಯಕ್ಕೆ ಬರ್ತಾ, ಇದು ಮಸ್ತಿಷ್ಕ ರೇಖೆ, ತಲೆ ರೇಖೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲೊಂದು ಲೈನ್ ಬರುತ್ತೆ ಇಲ್ಲಿಂದ, ಇದು ಹಾರ್ಟ್ ಲೈನ್, ಹೃದಯ ರೇಖೆ ಅಂತ ಹೇಳ್ತಾರೆ. ಜೀವನ ರೇಖೆ, ಮಸ್ತಿಷ್ಕ ರೇಖೆ, ಹೃದಯ ರೇಖೆ. ಈಗ ನಾವು ವಿವಾಹ ರೇಖೆ, ಮ್ಯಾರೇಜ್ ಲೈನ್ ಯಾವ ತರ ಪತ್ತೆ ಹಚ್ಚು ಅಂದ್ಕೊಳ್ಳೋಣ. ಇದು ಹೃದಯ ರೇಖೆ, ಇದು ಮಸ್ತಿಷ್ಕ ರೇಖೆ, ಇದು ಜೀವನ ರೇಖೆ. ಈ ವಿವಾಹ ರೇಖೆ ಇಲ್ಲಿರುತ್ತೆ, ಈ ಪೊಸಿಷನ್ ಇರ್ತಾರೆ. ಇಲ್ಲಿ ಚೆಕ್ ಮಾಡಿ, ಈ ಕಿರು ಬೆರಳಿದೆ, ಇದು ಕಿರು ಬೆರಳು, ಇದು ಹೃದಯ ರೇಖೆ, ಹಾರ್ಟ್ ಲೈನ್. ಈ ಎರಡು ಮಿಡ್ಲಲ್ಲಿ ಈ ಸ್ಪೇಸ್ ಇದೆಯಲ್ಲ, ಇದರಲ್ಲಿ ವಿವಾಹ ರೇಖೆ ಇರ್ತದೆ. ಇದು ಸಾಮಾನ್ಯವಾಗಿ ಈ ತರ ಇರ್ತದೆ, ಈ ತರ ಬಂದು ಈ ತರ ಚಿಕ್ಕದಾಗಿ ಈ ತರ ಇರ್ತದೆ. ಇದನ್ನ ನಾವು ವಿವಾಹ ರೇಖೆ ಅಂತ ಕರೀತಾರೆ. ಬಟ್ ಇದು ಕೆಲವರಿಗೆ ತೋರಲ್ಲ, ಈಸಿಯಾಗಿ ತೋರಲ್ಲ. ಕೆಲವರಿಗೆ ಈ ತರ ಚಿಕ್ಕದಾಗಿರ್ತದೆ, ಕೆಲವರಿಗೆ ದೊಡ್ಡದಾಗಿರ್ತದೆ. ಇದನ್ನ ವಿವಾಹ ರೇಖೆ ಅಂತ ಹೇಳ್ತಾರೆ. ನೀವು ಇದನ್ನ ಪ್ರೊಡಕ್ಷನ್ ಮಾಡೋದು ಅಂತ ಹೇಳಿದ್ರೆ, ಈ ರೇಖೆ ತುಂಬಾ ಕ್ಲೀನ್ ಆಗಿರ್ಬೇಕು. ನಿಮ್ದು ಮ್ಯಾರೇಜ್ ಲೈಫ್, ವೈವಾಹಿಕ ಜೀವನ ಚೆನ್ನಾಗಿರ್ಬೇಕಾದ್ರೆ ಈ ರೇಖೆ ತುಂಬಾ ಚೆನ್ನಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು. ಯಾವುದೇ ಒಂದು ಬೆಂಡಿರಬಾರ್ದು, ಕಟ್ಟಿರಬಾರ್ದು. ಈ ತರ ನೀಟಾಗಿ ಕ್ಲೀನ್ ಆಗಿದ್ರೆ ನಿಮ್ದು ಮ್ಯಾರೇಜ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅರ್ಥ. ನೀಟಾಗಿ ಕ್ಲೀನ್ ಆಗಿರ್ಬೇಕು, ಯಾವ್ದು ಕಟ್ಟಿರಬಾರ್ದು, ಮಿಡ್ಲಲ್ಲಿ ಕಲೆ ಇರಬಾರ್ದು. ಈ ತರ ಇದ್ರೆ ನಿಮ್ಮ ವಿವಾಹ ಜೀವನ ತುಂಬಾ ಚೆನ್ನಾಗಿರ್ತದೆ. ಇದರಲ್ಲಿ ಶಾಖೆಗಳು ಕೂಡ ಇರಬಾರ್ದು, ಒಂದೇ ರೇಖೆ ಇರಬೇಕು. ಇದು ಪರ್ಫೆಕ್ಟ್ ಪಾಸಿಟಿವ್ ವಿವಾಹ ರೇಖೆ. ಇದರಲ್ಲಿ ಕೆಲವರಿಗೆ ಇದು ತೋರಲ್ಲ, ಕೆಲವರು ಇದನ್ನ ಕೆಲವರಿಗೆ ಸ್ವಲ್ಪ ಭೂತ ಕನ್ನಡ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ. ಕೆಲರದ್ದು ತೋರ್ತದೆ, ಸಾಮಾನ್ಯವಾಗಿ ಕಣ್ಣಿಗೆ ವಿಸಿಬಲ್ ಇರ್ತದೆ. ಇದು ನಿಮ್ದು ಮ್ಯಾರೇಜ್ ಜೀವನ ಚೆನ್ನಾಗಿರ್ಬೇಕಾದ್ರೆ ನೀಟಾಗಿ ಕ್ಲೀನ್ ಆಗಿ ದಪ್ಪವಾಗಿರ್ಬೇಕು. ನಂತರ ಇದು ಪ್ರೊಡಕ್ಷನ್ ಮಾಡೋದಂತ ಯಾವ ತರ ನೋಡ. ಒಂದ್ ವೇಳೆ ಈ ತರ ರೇಖೆ ಇದ್ದು ಇಲ್ಲಿ ಏನಾದ್ರು ಕಟ್ಟಿದ್ರೆ, ಈ ತರ ಕಟ್ ಅಡ್ಡ ರೇಖೆ ಇದ್ರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನಾದ್ರು ಸ್ಟ್ರಗಲ್ ಆಗ್ತಂತ ಅರ್ಥ ಅದು. ಮತ್ತೆ ಇಲ್ಲಿ ಮಚ್ಚೆ ಕೂಡ ಇರಬಾರ್ದು. ಇಲ್ಲಿ ಮಚ್ಚೆ ಇದ್ರು ಕೂಡ ನಿಮ್ಮ ವಿವಾಹ ಜೀವನ, ಇದರ ಮಧ್ಯದಲ್ಲಿ ಮಚ್ಚೆ ಇದ್ರೆ ವಿವಾಹ ಜೀವನ ಅಷ್ಟಾಗಿ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಮತ್ತೆ ಈ ತರ ಬೆಂಡಿದ್ರು ಕೂಡ ಇದು ನಿಮ್ಮ ವಿವಾಹ ಜೀವನ ಅಷ್ಟೇನು ಚೆನ್ನಾಗಿರಲ್ಲ. ಸ್ವಲ್ಪ ನೀವು ಭಾವನಾತ್ಮಕ ಕ್ಲಾಶ್ ಆಗ್ಬೋದು ಅಂತ ಸೂಚಿಸೋದು ಈ ತರ ಬೆಂಡ್ ಆಗಿದ್ರೆ. ಮತ್ತಿದು ಎರಡು ಕೋಲಾಗಿದ್ರೆ, ಈ ತರ ಎರಡು ಕೋಲಾಗಿದ್ರು ಕೂಡ ನಿಮ್ಗೆ ಮ್ಯಾರೇಜ್ ಜೀವನ ಚೆನ್ನಾಗಿರಲ್ಲ. ಬಟ್ ಸೆಕೆಂಡ್ ಮ್ಯಾರೇಜ್ ಆಗುವಂತ ಚಾನ್ಸ್ ಇರ್ತದೆ, ಈ ತರ ಎರಡು ಕೋಲಾಗಿದ್ರೆ. ಮತ್ತೆ ಇದರ ಜೊತೆ ಇನ್ನೊಂದು ಸಮಾನಾಂತರ ರೇಖೆ, ಈ ತರ ಇದರೊಟ್ಟಿಗೆ ಇನ್ನೊಂದು ರೇಖೆ ಬಂದ್ರೆ ಇದು ಕೂಡ ಎರಡು ಮದುವೆ ಆಗ್ಬೋದು, ಅಥವಾ ಮಲ್ಟಿಪಲ್ ಅಫೇರ್, ಬೇರೆ ಅಫೇರ್ ಇರೋ ಚಾನ್ಸ್ ಇದೆ, ಅಂದ್ರೆ ಬೇರೆ ಸಂಬಂಧ ಕೂಡ ಇರೋ ಚಾನ್ಸ್ ಇದೆ ಅಂತ ಬರ್ತದೆ. ಇದು ಈ ತರ ಮೇಲಕ್ಕೆ ಹೋದ್ರೆ ಇದು ತುಂಬಾ ಒಳ್ಳೇದು. ಈ ತರ ಮೇಲಕ್ಕೆ ಹೋದ್ರೆ ನಿಮ್ಮ ಸಂಗಾತಿ ಒಳ್ಳೆ ಜಾಬಲ್ಲಿ ಇರ್ತಾರೆ, ಒಳ್ಳೆ ಸ್ಟೇಟಸ್ ಇರ್ತಾರೆ, ಗೌರ್ಮೆಂಟ್ ಜಾಬಲ್ಲಿ ಕೂಡ ಇರ್ತಾರೆ ಅಂತ ಸೂಚಿಸ್ತದೆ. ಈ ರೇಖೆ ಈ ತರ ಹೋಗ್ಬೇಕು, ಸೂರ್ಯ ಪರ್ವತ ಈ ಬೆರಳು ತುದಿಯವರೆಗೆ ಹೋಗ್ಬೇಕು. ಈ ತುದಿಯವರೆಗಿದ್ರೆ ನಿಮ್ಮ ಜೀವನ ಸಂಗಾತಿ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅಂತ ಅರ್ಥ. ಈ ರೇಖೆ ಏನಾದ್ರು ಈ ತರ ಈ ಬೆರಳತ್ತ ಸಾಗಿದ್ರೆ, ಈ ತರ ಆಂಗಲ್ ಅಲ್ಲಿ ಇದ್ರೆ ನಿಮ್ಮ ಜೀವನ ಸಂಗಾತಿ ತುಂಬಾ ಒಂದು
ಹಾರ್ಡ್ ವರ್ಕರ್ ಅಂತ ಸೂಚಿಸ್ತದೆ. ಬಟ್ ಮ್ಯಾರೇಜ್ ಲೈಫಲ್ಲಿ ಡಿಲೇ ಆಗುತ್ತೆ ಅಂತ ಸೂಚಿಸ್ತದೆ. ಮತ್ತೆ ಇದರಲ್ಲಿ ದ್ವೀಪ ಇರಬಾರ್ದು. ಈ ರೇಖೆ ಈ ತರ ಬಂದಾಗ ಇಲ್ಲಿ ಮಿಡ್ಲಲ್ಲಿ ದ್ವೀಪ ಕೂಡ ಇರಬಾರ್ದು. ದ್ವೀಪ ಕೂಡ ಇದ್ರೆ ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲ್ಲ ಅಂತ ಹೇಳ್ಬೋದು. ಇದು ಮ್ಯಾರೇಜ್ ಲೈಫ್ನ ಮ್ಯಾರೇಜ್ ಲೈನ್ನ ಒಂದು ಸೂಚನೆ. ಮತ್ತಿದು ಈ ತರ ಮೇಲಕ್ಕೆ ಬಂದ್ರೆ ಪ್ರೇಮ ಜೀವನ ಕೂಡ ಸೂಚಿಸ್ತದೆ ಈ ತರ ಮೇಲಕ್ಕೆ ಬಂದ್ರೆ. ಬಟ್ 2 ರೇಖೆ ಇರಬಾರ್ದು. ಆದಷ್ಟು ಒಂದೇ ರೇಖೆ ಕ್ಲೀನ್ ಆಗಿ ನೀಟ್ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅರ್ಥ. ಇದು ವಿವಾಹ ರೇಖೆಯ ಒಂದು ಸಂಕ್ಷಿಪ್ತ ಪರಿಚಯ. ಮತ್ತೆ ಇದರಲ್ಲಿ ಸಂತಾನ ರೇಖೆ, ನಿಮ್ಮ ಮಕ್ಕಳ ರೇಖೆ ಕೂಡ ಕಂಡು. ಮಕ್ಕಳ ರೇಖೆ ಯಾವ ತರ ಅಂತ ಹೇಳಿದ್ರೆ, ಇದು ವಿವಾಹ ರೇಖೆ. ಇಲ್ಲಿ ಒಂದು ಅಡ್ಡಡ್ಡ ರೇಖೆ ಇರ್ತದೆ ಈ ತರ. ಇದು ಸಂತಾನ ರೇಖೆ. ಈ ರೇಖೆಯ ಕೆಳಗಡೆ ಅಡ್ಡಡ್ಡ ಗೆರೆ ತರ ಇರ್ತದೆ. ಇದು ಸಂತಾನ ರೇಖೆ. ಇದು ಬರಿಗಣ್ಣಿಗೆ ತೋರಲ್ಲ. ಈ ರೇಖೆ ಸಾಮಾನ್ಯವಾಗಿ ಬರಿಗಣ್ಣಿಗೆ ತೋರಲ್ಲ. ಇದನ್ನು ನೀವು ಭೂತ ಕನ್ನಡಿ ಮೂಲಕ ನೋಡ್ಬೇಕು. ಇದು ಕೂಡ ಹಾಗೆ. ಇದನ್ನ ಪ್ರೊಡಕ್ಷನ್ ಮಾಡಿ ಕೂಡ ನೀವು ಸಂತಾನ ಯಾವ ತರ, ಮಕ್ಕಳ ಯಾವ ತರ ಅಂತ ಹೇಳ್ಬೋದು. ಬಟ್ ಇದಕ್ಕೆ ನಿಮ್ಗೆ ತುಂಬಾ ನಾಲೆಜ್ ಇರ್ಬೇಕು. ಇದ್ರ ಬಗ್ಗೆ ಡೀಪ್ ಆಗಿ ಮುಂದೆ ಹೇಳ್ತೇವೆ. ಇದು ವಿವಾಹ ರೇಖೆಯ ಒಂದು ಸರಳ ಪರಿಚಯ. ನೆಕ್ಸ್ಟ್ ಬೇರೆ ಬೇರೆ ಒಂದು ರೇಖೆ ಬಗ್ಗೆ ನಾವು ಪ್ರೊಡಕ್ಷನ್ ಮಾಡ್ಲಿಕ್ಕಿದ್ದೇವೆ. ವಿವಾಹ ರೇಖೆಯ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ಬೇಸಿಕ್ ಆಗಿ ಬರ್ಲಿಕ್ಕೆ ಇದನ್ನ ತಿಳಿಸಿಕೊಟ್ಟು. ಇದ್ರ ಬಗ್ಗೆ ಮುಂದೆ ಕೂಡ ಡೀಪ್ ಆಗಿ ವಿಡಿಯೋ ಬರ್ತದೆ. ನಿಮ್ಗೆ ಜಾತಕ ಶ್ರಮ ಬೇಕಂದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದ್ರೆ ಜಾತಕ ಬಗ್ಗೆ ತಿಳಿಸಿಕೊಡ್ತೀನಿ. ಅಷ್ಟೇ, ಬೇರೆ ಅಂತ. ನಮಸ್ಕಾರ.